ಚಾಮರಾಜನಗರದಲ್ಲಿ ಹೇಗೆ ಚೆಕ್ ನಡೀತಾ ಇದೆ? ಯಾಕಂದ್ರೆ ಗಡಿಭಾಗದಲ್ಲಿ ಈ ಟೈಮ್ನಲ್ಲಿ ಒಂದಷ್ಟು ಚೆಕ್ ಮಾಡುವಂತ ಅವಶ್ಯಕತೆ ಇದೆ. ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಅರಣ್ಯ ಸಿಬ್ಬಂದಿ ಜಾಗೃತಿ ಕಾರ್ಯ, ಕೇರಳದಿಂದ ಬರುವಂತಹ ಸವಾರಿಗೆ ಮಾಸ್ಕ್ ಧರಿಸುವಂತೆ ಸೂಚನೆ. ಆದರೆ ಜಾಗೃತಿ ಮೂಡಿಸಬೇಕಾಗಿರುವಂತಹ ಆರೋಗ್ಯ ಇಲಾಖೆ ಸಿಬ್ಬಂದಿ ನಾಪತ್ತೆ ಆಗಿದ್ದಾರೆ. ಸದ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಯಲ್ಲಿ ಕೊರೋನಾ ಜಾಗೃತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಕಾಟಾಚಾರಕ್ಕೆ ಬ್ಯಾನರ್ ಹಾಕಿರುವಂಥ ಆರೋಗ್ಯ ಇಲಾಖೆ ಸಿಬ್ಬಂದಿ ಈಗ ನೋಡ್ತಾ ಇದ್ದಾರೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಚೆಕ್ ಮಾಡ್ತಿದ್ದಾರೆ ಮಾಸ್ಕ್ ಹಾಕಿದಾರಾ ಏನು ಅನ್ನೋದ್ರ ಬಗ್ಗೆ. ಆದರೆ ಆರೋಗ್ಯ ಇಲಾಖೆಯವರು ನಾಪತ್ತೆ ಆಗಿದ್ದಾರೆ. ಇತ್ತೀಚೆಗೆ ಬೇರೆ ಬೇರೆ ಕೇಸ್ಗಳನ್ನು ನಾವು ನೋಡಿದ್ದೀವಿ. ಆರೋಗ್ಯ ಇಲಾಖೆ ಎಷ್ಟು ಮಟ್ಟಿಗೆ ಅಲರ್ಟ್ ಆಗಿದೆ ಅಂತ. ಈಗ ಕೊರೋನಾ ವಿಚಾರದಲ್ಲೂ ಕೂಡ ಇದೇ ಮುಂದುವರಿತಾ ಇದೆ. ಕೇರಳದಿಂದ ಬಂದವರಿಗೆ ಯಾವುದೇ ರೀತಿ ಚೆಕ್ ಮಾಡೋಕೆ ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಚೆಕ್ ಮಾಡಿ ಅಲ್ಲಿ ಕಳಿಸ್ತಿದ್ದಾರೆ. ಕಾಟಾಚಾರಕ್ಕೆ ಒಂದು ಬ್ಯಾನರನ್ನು ಹಾಕಿ ಹೋಗಿದ್ದಾರಲ್ಲಿ. ನಮ್ಮ ಪ್ರತಿನಿಧಿ ಸೂರಜ್ ಒಂದು ಪ್ರತ್ಯಕ್ಷ ವರದಿ ಈ ಬಗ್ಗೆ ಕೊಟ್ಟಿದ್ದಾರೆ. ಅಲ್ಲಿಂದ ಬನ್ನಿ ನೋಡೋಣ. ಕೇರಳದಲ್ಲಿ ಮಹಾಮಾರಿ ವೈರಸ್ ಕೊರೋನಾ ಮತ್ತೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ದಿನ ಕಳೆದಂತೆ ಗಣನೀಯವಾಗಿ ಏರಿಕೆ ಆಗ್ತಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಸ್ವತಃ ಏನು ಆರೋಗ್ಯ ಇಲಾಖೆಯವರು ಬಂದು ಕೋವಿಡ್ ನಿಯಮಾವಳಿಗಳನ್ನು ಫಾಲೋ ಮಾಡಿ ಅಂತ ಹೇಳಬೇಕಿತ್ತು. ಆದರೆ ಈಗ ಏನು ಅರಣ್ಯ ಇಲಾಖೆಯವರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಬರುವಂತಹ ವಾಹನ ಸವಾರರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಂದೇಶವನ್ನು, ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಬರುವಂತಹ ಕೇರಳದಿಂದ ಬರುವಂತಹ ಪ್ರತಿಯೊಂದು ವಾಹನಗಳನ್ನು ನಿಲ್ಲಿಸಿ ವಾಹನ ಸವಾರರಿಗೆ ಒಂದು ತಿಳಿ ಹೇಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂತ ಹೇಳಿದ್ರೆ ಕೋವಿಡ್-19 ರೂಪಾಂತರಿ ವೈರಸ್ JN1 ಸಾಕಷ್ಟು ಹೆಚ್ಚಾಗ್ತಿದೆ. ಹಾಗಾಗಿ ತಾವು ಕೂಡ ನೋಡ್ತಾ ಇದ್ದೀರಾ, ಈಗ ಪ್ರತಿಯೊಬ್ಬರು ವಾಹನ ಸವಾರ ಅಂದರೆ ಕೇರಳದಿಂದ ಬರುವಂತಹ ವಾಹನ ಸವಾರರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೋವಿಡ್ ಪ್ರೋಟೋಕಾಲನ್ನು ಫಾಲೋ ಮಾಡಲೇಬೇಕು, ಮುಖಕ್ಕೆ ಮಾಸ್ಕನ್ನು ಹಾಕಲೇಬೇಕು, ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡ್ಕೋಬೇಕು, ಜೊತೆಗೆ ಸ್ಯಾನಿಟೈಸರ್ನು ಕೂಡ ಬಳಸಬೇಕು ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಈ ಒಂದು ಕೆಲಸವನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಮಾಡಬೇಕಿತ್ತು, ಆದರೆ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೋವಿಡ್-19 ಒಂದು ವೇಳೆ ಕಳೆದ ಬಾರಿ ಬಂದಂತಹ ಸಂದರ್ಭದಲ್ಲಿ ಕೇರಳದಿಂದಲೇ ಅತಿ ಹೆಚ್ಚಾಗಿ ಕೊರೋನಾ ವೈರಸ್ ಚಾಮರಾಜನಗರಲ್ಲಿ ಹೆಚ್ಚಾಗಿತ್ತು. ಆ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ದುಬೈ ಲಿಂಕನ್ ಕೂಡ ಇರುವಂಥದ್ದು. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಫೀಲ್ಡ್ಗಿಳಿದಿರುವಂಥದ್ದು. ಬರುವಂತಹ ಅಂದರೆ ಕೇರಳದಿಂದ ಬರುವಂತಹ ಪ್ರತಿಯೊಂದು ವಾಹನವನ್ನು ಇದೇ ಒಂದು ಚೆಕ್ ಪೋಸ್ಟ್ನಲ್ಲಿ ತಿಳಿದು ಮಾಸ್ಕನ್ನು ಧರಿಸಿ ಅಂತ ಹೇಳಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕೂಡ ಸಾಕಷ್ಟು ವೈರಸ್ ಹೆಚ್ಚಾಗ್ತಾ ಇದೆ. ದಿನ ಕಳೆದಂತೆ ಪ್ರೋಟೋಕಾಲ್ ಕೂಡ ಯಾರೂ ಫಾಲೋ ಮಾಡ್ತಾ ಇಲ್ಲ. ಇಂದು ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇರುವಂಥದ್ದು. ಆರೋಗ್ಯ ಸಚಿವರು ರಾಜ್ಯಾದ್ಯಂತ DHOಗಳ ಬಳಿ ಒಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ವರ್ಚುವಲ್ ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಹೊಸ ಗೈಡ್ಲೈನ್ಸನ್ನು ಕೂಡ ಅಂದರೆ ಕೋವಿಡ್ ಗೈಡ್ಲೈನ್ಸನ್ನು ಕೂಡ ಒಂದು ರಿಲೀಸ್ ಮಾಡಿತ್ತು. ಹಾಗಾಗಿ ಇಂದು ನಡೆಯುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಕೇರಳದ ಗಡಿ ಅಂದರೆ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಸ್ವತಃ ಅರಣ್ಯ ಅಧಿಕಾರಿಗಳೇ ಫೀಲ್ಡ್ಗೆ ಇಳಿದು ಕೇರಳದಿಂದ ಬರುವಂತಹ ವಾಹನ ಸವಾರರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದು ಸದ್ಯಕ್ಕೆ ಕೇರಳದ ಗಡಿ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಕಾಣಸಿಗುವಂತಹ ವಸ್ತುಸ್ಥಿತಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ. ಇನ್ನು ಕೊಡಗು ಕೇರಳ ಗಡಿಯ ಒಂದು ವಿವರವನ್ನು ನಾವು ಕೊಡ್ತಾ ಇದ್ವಿ. ಇನ್ನು ಹಲವಾರು ಕಡೆಯಿಂದ ಜನರು ಬರ್ಬೋದು. ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಯಾಕಂದರೆ ಅಲ್ಲಿನ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಎಲ್ಲ ಕಡೆಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳಿಲ್ಲ. ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಹಿಂದೆ ಈ ರೀತಿ ಮಾಡೇ ಮೈಮೇಲೆ ಹೇಳ್ಕೊಂಡಿದ್ದು. ವಿರಾಜಪೇಟೆ ತಾಲೂಕಿನ ಪೆರುಂಬಾಡಿ ಚೆಕ್ ಪೋಸ್ಟ್ ಕೇವಲ ಒಂದೇ ಪಾಳಿನಲ್ಲಿ ಆರೋಗ್ಯ ಸಿಬ್ಬಂದಿ ಕೆಲಸ ಮಾಡುತ್ತೆ. ಅವ್ರ ಕೆಲಸ ಮುಗಿಸ್ಕೊಂಡು ಹೋದರೆ ಮುಗಿದೋಯ್ತು. ಸಂಜೆ 5ರಿಂದ ಬೆಳಗ್ಗೆ 9 ಗಂಟೆ ತನಕ ಇಲ್ಲಿ ತಪಾಸಣೆ ಇಲ್ಲ. ಅದೇ ತಾನೇ ಬೇಕಾಗಿರೋದು. ರಾತ್ರಿ ಮತ್ತು ಬೆಳಗ್ಗೆ ನೂರಾರು ವಾಹನಗಳು ಕೊಡಗಿನ ಒಳಗಡೆ ಬರ್ತವೆ. ಹೀಗಾಗಿ ನಾಳೆ ಕೊಡಗಿಗೂ ಕೂಡ ಕೊರೋನಾ ಅಂಟಿದರೆ ಆಶ್ಚರ್ಯ ಇಲ್ಲ. ಪೆರುಂಬಾಡಿ ಪೊಲೀಸ್ ಠಾಣೆ ಪೊಲೀಸರಲ್ಲಿ ಕಾಯಬೇಕಾಗಿತ್ತು. ಇಲ್ಲವೇ ಇಲ್ಲ, ಯಾವ ವ್ಯವಸ್ಥೆಗಳು ಇಲ್ಲ ಅಲ್ಲಿ. ಬೆಳಗ್ಗಿನಿಂದ ಸಂಜೆ ತನಕ ಒಂದು ಪಾಳಿ, ಒಂದು ಶಿಫ್ಟು ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ 5 ಗಂಟೆಗೆ. 5 ಗಂಟೆ ಆದಮೇಲೆ ಯಾರು ಬೇಕಾದರೂ ಬರ್ಬೋದು. ಬೆಳಗ್ಗೆ 9 ಗಂಟೆ ತನಕ ಯಾವ ಬೇಕಾದರೂ ವೆಹಿಕಲ್ಗಳು ಬರ್ಬೋದು. ನಾವು ತೋರಿಸ್ತಾ ಇದ್ದೀವಿ. ನಿರಾತಂಕವಾಗಿ ಬರ್ತಾಯಿವೆ, ಹೇಳೋರಿಲ್ಲ ಕೇಳೋರಿಲ್ಲ. ಜೊತೆಗೆ ಕೊಡಗು ಹೇಳಿ ಕೇಳಿ ಪ್ರವಾಸಿ ತಾಣ ಬರುವ ಸಂಖ್ಯೆ ಹೆಚ್ಚಿರುತ್ತೆ. ನಮ್ಮ ಪ್ರತಿನಿಧಿ ಗೋಪಾಲ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೇರಳ ಜಿಲ್ಲೆಯಲ್ಲಿ ಕೊರೋನಾ ರೂಪಾಂತರ ತಳಿ ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ಕೇರಳದ ಜೊತೆ ಗಡಿ ಹಂಚಿಕೊಂಡಿರುವ ಕೊಡಗು ಜಿಲ್ಲೆಯಲ್ಲಿ ಸೂಕ್ತ ಒಂದು ತಪಾಸಣೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಅಂತ ಈಗಾಗಲೇ ರಾಜ್ಯ ಸರ್ಕಾರ ನಿರ್ದೇಶನ ನೀಡಿತ್ತು. ಅದರ ಪ್ರಕಾರ ನಿನ್ನೆಯಿಂದ ಆರೋಗ್ಯ ಇಲಾಖೆ ಈ ಕೊಡಗು ಮತ್ತು ಕೇರಳದ ಮಧ್ಯೆ ಬರುವಂತಹ ಈ ಪೆರುಂಬಾಡಿ ಚೆಕ್ ಪೋಸ್ಟ್ನಲ್ಲಿ ನಿನ್ನೆ ಒಂದು ಆರೋಗ್ಯ ಇಲಾಖೆ ಸುಮಾರು 5 ಜನ ಸಿಬ್ಬಂದಿ ಇಲ್ಲಿ ಇದ್ಕೊಂಡು ಒಂದು ತಪಾಸಣೆಯನ್ನು ಮಾಡ್ತಾಯಿದ್ರು. ಅಂದರೆ ಕೇರಳದಿಂದ ಬರುವಂತಹ ಪ್ರವಾಸಿಗರನ್ನು
ಅಥವಾ ಯಾರ್ಯಾರು ಜನ ಬರ್ತಾರೆ ಅವರನ್ನು ಇಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಅವರ ಆರೋಗ್ಯ ತಪಾಸಣೆ ಮಾಡುವಂಥದ್ದು. ಯಾರಿಗಾದರೂ ಶಂಕಿತ ಪ್ರಕರಣಗಳು ಕಂಡು ಬಂದರೆ, ಯಾರಿಗಾದರೂ ಅನಾರೋಗ್ಯ ಪೀಡಿತರು ಕಂಡು ಬಂದರೆ ಅವರನ್ನು ಸ್ಥಳೀಯ ವಿರಾಜಪೇಟೆ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ RT-PCR ಟೆಸ್ಟ್ ಮಾಡುವಂತಹ ಕಾರ್ಯಗಳಿಗೆ ನಿನ್ನೆ ಚಾಲನೆ ನೀಡಲಾಗಿತ್ತು. ಇನ್ನು ಎರಡನೇ ದಿನ ಇವತ್ತು ಯಾವ ರೀತಿ ಇಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ನಾವು ಬಂದಾಗ ಇಲ್ಲಿ ನೋಡಿ ಖಾಲಿ ಚೆಕ್ ಪೋಸ್ಟ್ ಅಷ್ಟೇ ನಮಗೆ ಕಾಣ್ತಾ ಇದೆ. ಈಗ 8 ಗಂಟೆ ಆಗಿದೆ. ಅಂದರೆ ಇಲ್ಲಿ 8 ಗಂಟೆ ಆದರೂ ಕೂಡ ಆರೋಗ್ಯ ಇಲಾಖೆ ಯಾವುದೇ ಸಿಬ್ಬಂದಿ ಇಲ್ಲಿ ನಮಗೆ ಕಂಡು ಬರ್ತಾ ಇಲ್ಲ. ಆದರೆ ವಾಹನಗಳು ಮಾತ್ರ ಕೇರಳದಿಂದ ನೂರಾರು ಸಂಖ್ಯೆಯಲ್ಲಿ ಕೊಡಗು ಜಿಲ್ಲೆಯನ್ನು ಪ್ರವೇಶ ಮಾಡ್ತಾನೆ ಇದೆ. ಇಲ್ಲಿ ನಾವು ಸ್ಥಳೀಯರನ್ನು ಕೇಳಿದಾಗ ನಮಗೆ ಸಿಕ್ಕ ಮಾಹಿತಿ ಏನಂತಂದರೆ ಈ 9 ಗಂಟೆ ನಂತರವಷ್ಟೇ ಇಲ್ಲಿ ಬರ್ತಾರೆ. ನಿನ್ನೆ ಸಂಜೆ 6 ಗಂಟೆಗೆ ಹೋದಂತಹ ಆರೋಗ್ಯ ಇಲಾಖೆ ಸಿಬ್ಬಂದಿ ಇವತ್ತು 9 ಗಂಟೆ ನಂತರ ಬರ್ತಾರೆ ಅಂತ. ಹಾಗಾದರೆ ಇಲ್ಲಿ ಪ್ರಶ್ನೆ ಇರೋದು, ಈ ಸಂಜೆ 6 ಗಂಟೆಯಿಂದ ಇವತ್ತಿನ ಬೆಳಗಿನ ಜಾವ 9 ಗಂಟೆವರೆಗೂ ಇಲ್ಲಿ ಕೊರೋನಾದ ರೂಪಾಂತರ ತಳಿ ಸೋಂಕಿತರು ಶಿಫ್ಟ್ ವಾಯ್ಸಲ್ಲಿ ಏನಾದರೂ ಬರ್ತಾರಾ? ಅವರು ಈ ಟೈಮಲ್ಲಿ ಬಂದು ನಮ್ಮ ಕೊಡಗು ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯವನ್ನು ಪ್ರವೇಶ ಮಾಡಿದರೆ ಆಗಬಹುದಾದ ಅನಾಹುತಗಳನ್ನು ನಮ್ಮ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಮಾಡಿದೆಯಾ ಅನ್ನೋ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ವಿಚಾರ ಏನಂತಂದರೆ, ಇಲ್ಲಿ ಬೆಳಗಿನ ಜಾವ ಅಥವಾ ರಾತ್ರಿ ವೇಳೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಕೇರಳದ ಜನರು ಕೊಡಗನ್ನು ಪ್ರವೇಶ ಮಾಡ್ತಾರೆ ಅನ್ನೋ ಒಂದು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಈ ಕೊಡಗು ಜಿಲ್ಲೆಗೆ ಪ್ರವಾಸ ಬರುವಂತಹ ಬಹುತೇಕ ಮಂದಿ ಕೇರಳದಿಂದನೇ ಬರ್ತಾರೆ. ಅದರಲ್ಲೂ ಕೂಡ ಇದು ಡಿಸೆಂಬರ್ ಪ್ರವಾಸೋದ್ಯಮ ಸೀಸನ್. ಈ ಟೈಮಲ್ಲಿ ಕೇರಳದ ಸಾವಿರಾರು ವಿದ್ಯಾರ್ಥಿಗಳು ಬೃಹತ್ ಬಸ್ಗಳಲ್ಲಿ ನಮ್ಮ ಕೊಡಗು ಜಿಲ್ಲೆಯನ್ನು ಪ್ರವೇಶ ಮಾಡ್ತಾರೆ. ಆದರೆ ಅವರೆಲ್ಲರನ್ನು ತಪಾಸಣೆ ಮಾಡುವಂತಹ ಯಾವುದೇ ಕಾರ್ಯ ಇಲ್ಲಿ ಆಗ್ತಾ ಇಲ್ಲ. ಹಾಗೆಯೇ ಕೇರಳದ ಸಮುದ್ರದಿಂದ ಮೀನು ಮಾಂಸ ಕೂಡ ಕೊಡಗು ಜಿಲ್ಲೆ ಮತ್ತು ಕರ್ನಾಟಕದ ವಿವಿಧ ಭಾಗಗಳಿಗೆ ಇದೇ ಚೆಕ್ ಪೋಸ್ಟ್ ಮೂಲಕನೇ ಬರುತ್ತೆ. ಹಾಗೆಯೇ ಬೇರೆ ಬೇರೆ ವ್ಯಾಪಾರಸ್ಥರು ಅಥವಾ ಕೊಡಗು ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೂ ಕೂಡ ಕೇರಳದ ಈ ನೆರೆಯ ಈ ಕಣ್ಣೂರು ಅಥವಾ ಈ ತಲಚೇರಿ ಭಾಗದಿಂದ ಜನರು ಕೂಡ ಕೊಡಗಿನ ಆಸ್ಪತ್ರೆಗಳಿಗೆ ಬರ್ತಾರೆ. ಆದರೆ ಇವರು ಯಾರನ್ನು ಕೂಡ ತಪಾಸಣೆ ಮಾಡಲಿಕ್ಕೆ ಇಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ನಮಗೆ ಕಂಡು ಬರ್ತಾ ಇಲ್ಲ. ಅಂದರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ಶಿಫ್ಟ್ ವಾಯ್ಸಲ್ಲಿ ಕೆಲಸ ಮಾಡುವ ಬದಲು 24 ಗಂಟೆಯೂ ಈ ಚೆಕ್ ಪೋಸ್ಟ್ಗಳಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇರಬೇಕಾಗತ್ತೆ. ಪ್ರತಿ ವಾಹನವನ್ನು ತಪಾಸಣೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆರೋಗ್ಯ ಇಲಾಖೆ ತೋರಬಹುದಾದ ಒಂದು ಸಣ್ಣ ನಿರ್ಲಕ್ಷ್ಯ ಮುಂದೊಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಬೆಲೆ ಕಟ್ಟುವಂತಹ ಪರಿಸ್ಥಿತಿಗೆ ಬರಬಹುದು. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸುಮಯ್ಯ, TV9 ಕೊಡಗು.